ಈಗ SIT ಮುಖ್ಯಸ್ಥರು ತಮ್ಮನ್ನ ಭೇಟಿಯಾಗಿದ್ರು. ನಿನ್ನೆ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದಷ್ಟು ಮೂಳೆಗಳೆಲ್ಲ ಪತ್ತೆಯಾಗಿದೆ. ಆ ತರದ್ದೇನಾದ್ರೂ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾವೇನು ಮಾತಾಡಲಿಲ್ಲ. ಏನು ಮಾಧ್ಯಮದಲ್ಲಿ ಬಂದಿದೆ ಅಷ್ಟು ಬಿಟ್ರೆ ನಮಗೆ ಬೇರೆ ಏನು ಗೊತ್ತೂ ಇಲ್ಲ. ಆದ್ರೆ ಅವ್ರು ಬಂದಿದ್ದ ಉದ್ದೇಶ ಅವರದ್ದು ಕೇಂದ್ರದಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಯಾಕೆಂದ್ರೆ ಅವರು ಈಗ ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ. ಆ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ಮಾಡೋದಕ್ಕೆ ಬಂದಿದ್ರು. ಇದೆಲ್ಲ ಅವರು ಆ ಮಾಹಿತಿಗಳನ್ನ ಒಟ್ಟಿಗೆ ವರದಿಯಲ್ಲಿ ಕೊಡ್ತಾರೆ. ಯಾಕೆಂದ್ರೆ ಈಗ ಏನೆಲ್ಲ ನಡೀತಾ ಇದೆ ಅದನ್ನ ಬಿಟ್ಸ್ ಅಂಡ್ ಪೀಸಸ್ ಹೇಳಿದ್ರೆ ಅದಕ್ಕೆ ಯಾವುದು ಅರ್ಥನೂ ಬರೋದಿಲ್ಲ. ಅದಕ್ಕೆ ನಾವು ಕೇಳೋದಿಲ್ಲ, ಅವರು ಹೇಳಲ್ಲ. ಕೇಂದ್ರಕ್ಕೆ ಹೋಗ್ತಾರಾ ಸರ್ ಅವರು? ಗೊತ್ತಿಲ್ಲ, ಅವರು ಅದರ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ನನ್ನ ಹತ್ರ. ಅದು ಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅಲ್ಲಿ ಏನು UPSCನಲ್ಲಿ ಏನೆಲ್ಲ ಆಗ್ತಿದೆ ಆ ಆಧಾರದ ಮೇಲೆ ತೀರ್ಮಾನಗಳಾಗ್ತವೆ. ಶಾಂತಿಯುತವಾಗಿ ನಡೀತಾ ಇದೆ ಸರ್. ಎಲ್ಲಾದ್ರೂ ಇಲ್ಲಿವರೆಗೂ ಏನೋ ಅಂತ ಘಟನೆಗಳು ಯಾವುದೂ ವರದಿ ಆಗಿಲ್ಲ. ಯಾವುದೋ ವರದಿ ಆದ್ರೆ ನಿಮಗೆ ಫಸ್ಟ್ ಗೊತ್ತಾಗಲ್ಲ. ಸರ್, ಈಗ ಧರ್ಮಸ್ಥಳ ವಿಚಾರದಲ್ಲಿ ಪಾಯಿಂಟ್ ಪಿಕ್ ಮಾಡೋದ್ರ ಬಗ್ಗೆ ಏನಾದರೂ ಮಾತುಕತೆ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ? ಇಲ್ಲಪ್ಪ, ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಎಲ್ಲಾ ಜಾಗ ಅಲ್ಲ, ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರು. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ, ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು, ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ.